ರಾಜ್ಯ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಮಂಡ್ಯದಲ್ಲಿಂದು ಹಿರಿಯ ನಾಗರಿಕರಿಗೆ ಕಾನೂನು ಅರಿವು ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಹಾಗೂ ಹಿರಿಯ ನಾಗರಿಕರಿಗೆ ಕಾನೂನು ಸೇವೆಗಳ ಯೋಜನೆ ನಾಲ್ಸಾ ಅಧ್ಯಕ್ಷ ನ್ಯಾಯಮೂರ್ತಿ ಆರ್ ಗುರುರಾಜನ್ ಪಾಲ್ಗೊಂಡು ಹಿರಿಯ ನಾಗರಿಕರಿಗೆ ಕನ್ನಡಕ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ವಿತರಿಸಿದರು. ಬಳಿಕ ವೇದಿಕೆ ಕಾರ್ಯಕ್ರಮವನ್ನು ನಿವೃತ್ತ ನ್ಯಾಯಮೂರ್ತಿ ಆರ್ ಗುರುರಾಜನ್ ಉದ್ಘಾಟಿಸಿದರು. ಈ ವೇಳೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಸಿ ಚಂದ್ರಶೇಖರ್, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ನ್ಯಾಯಾಧೀಶರಾದ ಎಚ್ ಶಶಿಧರ್ ಶೆಟ್ಟಿ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆನಂದ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ನ್ಯಾಯಮೂರ್ತಿ ಆರ್ ಗುರುರಾಜನ್ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡದೇ ಇದ್ದ ಸಂದರ್ಭದಲ್ಲಿ ನ್ಯಾಯಾಲಯದ ಮಧ್ಯಸ್ಥಿಕೆ ಪ್ರಮುಖವಾಗಲಿದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಗರಿಕರಿಗೆ ಕಾನೂನು ಸೌಲಭ್ಯಗಳ ಯೋಜನೆಗಳ ಸಮಿತಿ ರಚಿಸಲಾಗಿದೆ. ಇದರ ಮೂಲಕ ಹಿರಿಯ ನಾಗರಿಕರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಮನವರಿಕೆ ಮಾಡಿಕೊಡುವುದು ಇದರ ಉದ್ದೇಶವಾಗಿದೆ ಎಂದರು. ಈಗ ಮಾಡಬೇಕು, ಕಾನೂನಲ್ಲಿ ಮಾಡಬೇಕು, ಕಾನೂನು ಪ್ರಕಾರ ಕೊಡಬೇಕು, ಶಿಕ್ಷೆ ಕೊಡಬೇಕು, ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತೀನಿ, ಮಗ ಹೇಳಿ ತಂದೆ ಹೇಳಿ ಕಲಿಸಬೇಕಂತ ನನ್ನ ಭಾಳ. ನ್ಯಾಯಾಧೀಶರಾದ ಸಿ ಚಂದ್ರಶೇಖರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಇವುಗಳನ್ನು ಹಿರಿಯ ನಾಗರಿಕರು ಸದುಪಯೋಗಪಡಿಸಿಕೊಳ್ಳಬೇಕು. ಹಿರಿಯ ನಾಗರಿಕರು ಸಮಾಜದ ಅತ್ಯಮೂಲ್ಯ ಆಸ್ತಿ, ಸಮಾಜದ ಅಭಿವೃದ್ಧಿಗೆ ಅವರ ಕೊಡುಗೆ ಅನನ್ಯ ಎಂದರು. ಪಂಚಾಯಿತಿ, ನಗರಸಭೆ ಅಥವಾ ತಾಲೂಕು ಕಚೇರಿ ಅಥವಾ ಸಮಾಜ ಕಲ್ಯಾಣ ಇಲಾಖೆಯನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿದೆ. ನ್ಯಾಯಾಧೀಶರಾದ ಎಚ್ ಶಶಿಧರ್ ಶೆಟ್ಟಿ, ಮಂಡ್ಯ ಜಿಲ್ಲೆಯಲ್ಲಿ 183 ಹಿರಿಯ ನಾಗರಿಕರ ಮೊಕದ್ದಮೆಗಳ ಪೈಕಿ 160 ಪ್ರಕರಣಗಳು ಇತ್ಯರ್ಥವಾಗಿವೆ. ಇನ್ನೂ 23 ಪ್ರಕರಣಗಳು ಬಾಕಿ ಉಳಿದಿವೆ. ಜೊತೆಗೆ ಮಂಡ್ಯದಲ್ಲಿ 8 ಪ್ರಕರಣಗಳು ಇತ್ಯರ್ಥವಾಗಲು ಬಾಕಿ ಇವೆ ಎಂದು ತಿಳಿಸಿದರು. ನಮ್ಮ ಗಂಡು ಮಗ ಹೆಣ್ಣು ಮಗು ಸ್ವಲ್ಪ ಸ್ಕೂಲಿಗೆ ಬಂದ್ರೆ ಬಹುಶಃ ನಾವು ಕೇಳ್ಬೋದು, ಎದುರಿಸಬಹುದು, ಯಾಕೆ ಬರಲಿಲ್ಲ ಏನು ಅಂತ. ಗಂಡು ಮಗ ರಾತ್ರಿ ಆದ್ರೂ ಮನೆಗೆ ಬರಲಿಲ್ಲ ಅಂತ ನಾವು ಯಾರಾದ್ರೂ ಕೇಳ್ತಿದ್ದೀವಾ? ನಮ್ಮನ್ನ ನಾವು ಪ್ರಶ್ನಿಸಬೇಕು. ಡಾಕ್ಟರ್ ಕುಮಾರ, ಆಧುನಿಕ ಸಮಾಜದಲ್ಲಿ ಸ್ನೇಹ, ಮಮತೆ ಕಳೆದುಕೊಳ್ಳುತ್ತಿದ್ದೇವೆ. ತಂದೆ ತಾಯಿಯರ ಆರೋಗ್ಯ ಪೋಷಣೆಯ ಕಡೆಗೆ ಮಕ್ಕಳು ಗಮನ ಹರಿಸಬೇಕು. ಜೊತೆಗೆ ಹಿರಿಯ ನಾಗರಿಕರು ತಮಗೆ ಸಿಗುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಅವರು ಹೊರೆ ಅಲ್ಲ, ಭಾರ ಅಲ್ಲ ಅಂತ ತಿಳ್ಕೊಳ್ಳುವಂಥದ್ದು, ಅವರು ಒಂದು ದೊಡ್ಡ ಸಂಪತ್ತು ಅಂತ ನಾವೆಲ್ಲರೂ ಕೂಡ ತಿಳ್ಕೊಳ್ಳುವಂಥದ್ದು. ಹಾಗಾಗಿ ನಿಜವಾಗಿ ಕೂಡ ನಮ್ಮ ಯುವಜನತೆಯನ್ನ ಕಣ್ಣು ತರಿಸುವಂತ ಶಕ್ತಿ ಯಾರಿಗಾಗಿದ್ರೆ ನಮ್ಮ ಹಿರಿಯ ನಾಗರಿಕರಿಗಿದೆ, ಅವರ ಜೀವನದ ಅನುಭವಕ್ಕಿದೆ. ದೂರದರ್ಶನದೊಂದಿಗೆ ನ್ಯಾಯಮೂರ್ತಿ ಆರ್ ಗುರುರಾಜನ್ ಹಿರಿಯ ನಾಗರಿಕರಿಗೆ ಸೇವೆ ಮಾಡಲು ಮುಂದಾಗಿದ್ದು, ಈ ಕೆಲಸದಲ್ಲಿ ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದರು. ದೇಶದಲ್ಲಿ, ಸಮಾಜದಲ್ಲಿ ಮನುಷ್ಯತ್ವ ಹೋಗ್ಬಿಟ್ಟಿದೆ. ಆ ಮನುಷ್ಯತ್ವ ಕಳೆದುಕೊಂಡಿರ್ತಕ್ಕಂಥ ಹಿರಿಯರಿಗೆ ನಮ್ಮ ಕಾನೂನು ಸೇವೆ ಮಾಡೋಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ವಿ. ನಮ್ಮ ಜೊತೆಗೆ ಎಲ್ಲರೂ ಕೈ ಜೋಡಿಸಿದ್ರು ಒಳ್ಳೆಯದಾಗತ್ತೆ. ನ್ಯಾಯಾಧೀಶರಾದ ಎಂ ಆನಂದ್, ಹಿರಿಯ ನಾಗರಿಕರಿಗೆ ಉಚಿತ ಕಾನೂನು ನೆರವು ಮತ್ತು ಅರಿವು ಮತ್ತು ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ. ಹಿರಿಯರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯದೊಂದಿಗೆ ಅರಿವು ಮೂಡಿಸುವುದು ಇದರ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಸಂರಕ್ಷಣೆಯ ಕಾಯ್ದೆ ಏನಿದೆ, ಅವರು ಜೀವನಾಂಶವನ್ನು ಸಹ ನ್ಯಾಯಾಲಯದಲ್ಲಿ ಕ್ಲೈಮ್ ಮಾಡುವಂಥ ವ್ಯವಸ್ಥೆ ಏನಿದೆ, ಅದಕ್ಕೆ ಉಚಿತ ವಕೀಲರನ್ನು ಸಹ ನಾವು ನೇಮಕ ಮಾಡಿಕೊಡ್ತೀರಿ.